This is Bangalore Headlines, your source for the latest news and alerts from across the city. ಆರ್ಸಿಬಿ ಸತತವಾಗಿ ಚಾಂಪಿಯನ್ ಪಟ್ಟಕ್ಕೇರಿದ್ದಕ್ಕೆ ಅಭಿನಂದನೆಗಳು. ನಮ್ಮ ದೊಡ್ಡ ಸಿಂಹಗಳು ಜೋರಾಗಿ ಗರ್ಜಿಸಿವೆ. ನಾವೆಲ್ಲ ಹೆಮ್ಮೆ ಪಡುವಂತೆ ಮಾಡಿವೆ. ತುಂಬಾ ಚೆನ್ನಾಗಿ ಆಡಿದ್ದೀರಿ ಎಂದು ಟ್ವೀಟ್ ಮಾಡಿದ್ದಾರೆ. ಆರ್ಸಿಬಿ ಕಂಗ್ರ್ಯಾಚುಲೇಷನ್ಸ್, ಡಬಲ್ ಬ್ಯಾಕ್ ಟು ಬ್ಯಾಕ್ IPL ಚಾಂಪಿಯನ್ಸ್. ನಮ್ಮ ದೊಡ್ಡ ಸಿಂಹಗಳು roared loudly and made us all very proud. Very well done, you beauties. ವಿಜಯ್ ಮಲ್ಯ. ಲೀಗ್ ಹಂತದಲ್ಲಿ ಆಡಿದ 14 ಪಂದ್ಯಗಳ ಪೈಕಿ 9ರಲ್ಲಿ ಗೆದ್ದಿದ್ದ ಆರ್ಸಿಬಿ ಪಾಯಿಂಟ್ ಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿತು. ಕ್ವಾಲಿಫೈಯರ್ 1 ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧವೇ ಗೆದ್ದ ಮೊದಲ ತಂಡವಾಗಿ ಫೈನಲ್ ತಲುಪಿತು. ಕ್ವಾಲಿಫೈಯರ್ 2ರಲ್ಲಿ ಗೆದ್ದು ಫೈನಲ್ ಹಂತಕ್ಕೇರಿದ ಟೈಟನ್ಸ್ಗೆ ಫೈನಲ್ನಲ್ಲಿ ಮತ್ತೆ ಸೋಲುಣಿಸಿ ಚಾಂಪಿಯನ್ ಪಟ್ಟ ಮುಡಿಗೇರಿಸಿಕೊಂಡಿದೆ. 2008ರಲ್ಲಿ IPL ಆರಂಭವಾದಾಗ ಆರ್ಸಿಬಿಗೆ ಮಲ್ಯ ಮಾಲೀಕರಾಗಿದ್ದರು. 2016ರಲ್ಲಿ ತೀವ್ರ ಆರ್ಥಿಕ ಸಂಕಷ್ಟ ಎದುರಿಸಿದ ಮಲ್ಯ ಬ್ರಿಟನ್ ಮೂಲದ ಡಿಯಾಜಿಯೋ ಗ್ರೂಪ್ನ ಅಂಗಸಂಸ್ಥೆಯಾದ ಯುನೈಟೆಡ್ ಸ್ಪಿರಿಟ್ ಲಿಮಿಟೆಡ್ನಿಂದ ಹೊರಬಂದರು. ಅಲ್ಲಿಂದಾಚೆಗೆ ಆರ್ಸಿಬಿ ಮೇಲಿನ ಸಂಪೂರ್ಣ ಹಕ್ಕು USLನದ್ದಾಗಿತ್ತು. 2026ರ ಆವೃತ್ತಿ ಆರಂಭಕ್ಕೂ ಮುನ್ನ ಆದಿತ್ಯ ಬಿರ್ಲಾ ಗ್ರೂಪ್, ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್, ಬೋಲ್ಟ್ ವೆಂಚರ್ಸ್ ಮತ್ತು ಬ್ಲ್ಯಾಕ್ ಸ್ಟೋನ್ ಒಕ್ಕೂಟವು ಸುಮಾರು 16,700 ಕೋಟಿಗೆ ಆರ್ಸಿಬಿ ಫ್ರಾಂಚೈಸಿಯನ್ನು ಖರೀದಿಸಿದೆ. ಫೈನಲ್ನಲ್ಲಿ ವಿರಾಟ್ ಕೊಹ್ಲಿ ಆರ್ಭಟ. ಈ ಸಲವೂ ಕಪ್ ಆರ್ಸಿಬಿಗೆ. ಗುಜರಾತ್ ಟೈಟನ್ಸ್ ತವರು ತಂಡವಾದರೂ ಇಲ್ಲಿರುವ ಅಭಿಮಾನಿಗಳು ನಮ್ಮವರು. ಕೊಹ್ಲಿ GT ವಿರುದ್ಧ ಗೆದ್ದು ದಾಖಲೆ ಬರೆದ ಆರ್ಸಿಬಿ. ಧೋನಿ, ರೋಹಿತ್ ಸಾಲಿಗೆ ಸೇರಿದ ಪಟೀದಾರ್ವಿ PL ಫೈನಲ್ ಸೋಲಿನ ಬಳಿಕ ಬಸ್ನ ಬೆಂಕಿ ಅವಘಡದಲ್ಲಿ ಸಿಲುಕಿ ಒದ್ದಾಡಿದ GT. Subscribe channel for latest update.